ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ. ಮಕ್ಕಳ್ಯಾರೂ ಇರಲಿಲ್ಲ. ಮಕ್ಕಳೆಲ್ಲನೂ ಅಕ್ಕ ಮನೆಗೆ ಹೋಗಿದ್ರು. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದು ಒಂದೇ ರೀಸನ್ಗೆ. ನಾವು ಹೊಸದಾಗಿ ಬಿಸ್ನೆಸ್ ಮಾಡಿದ್ವಿ. ಅದೊಂದು ಚಿಕ್ಕ ಬಿಸ್ನೆಸ್ಸು, ಶಾರ್ಟ್ ಟೈಮಲ್ಲಷ್ಟೇ. ನಾವು ಮಾಡ್ತಾ ಇರೋವಂಥ ಬಿಸ್ನೆಸ್ ಬಂದು ಕ್ಯಾಟರಿಂಗ್ ಬಿಸ್ನೆಸ್ಸು. ಹಾಗಾಗಿ ಅವತ್ತು ನೈಟ್ ಫುಲ್ಲು ನಾನು ನಮ್ಮ ಚಿಕ್ಕಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದೆ. ಇನ್ನು ಕ್ಯಾಟರಿಂಗ್ ಬಿಸ್ನೆಸ್ ಅದು ಡೆಲಿವರಿ ಕೊಟ್ಟು ಬರಬೇಕಾದ್ರೆ ನುಗ್ಗೆ ಸೊಪ್ಪಿನ ಮರ ಇತ್ತು ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪನ್ನೆಲ್ಲ ಕಿತ್ಕೊಂಡು ಬಂದಿದ್ರಿ. ಅದನ್ನು ಬಿಡಿಸ್ಕೊಂಡು ಕೂತಿದ್ವಿ. ಕರೆಂಟ್ ಏನೋ ಹೋಗಿತ್ತು ಅನಿಸುತ್ತೆ, ಮೇ ಬಿ ಇದು ಸ್ವಲ್ಪ ಡಲ್ಲಾಗಿ ಬರ್ತಿದೆ ವೀಡಿಯೋ. ಹಂಗೆ ಸ್ವಲ್ಪ ಮಾತಾಡ್ಕೊಂಡು ವೀಡಿಯೋಸ್ ಬಗ್ಗೆ ಹೇಗೆ ಮಾಡಿದ್ರೆ ಹೆಂಗೆ ಬರುತ್ತೆ ವೀಡಿಯೋಸು, ವೈರಲ್ಲೇ ಆಗ್ತಿಲ್ಲ ಅಥವಾ ವ್ಯೂಸ್ ಬಂದರೆ ಅದು ಕೌಂಟೇ ತೊಗೊಳ್ತಾ ಇಲ್ಲ. ಕೆಲವೊಬ್ಬರು ತುಂಬ ನ್ಯಾಚುರಲಾಗಿ ವೀಡಿಯೋಸ್ ಮಾಡಾಕ್ತಾರೆ. ನಾನು ಎಷ್ಟೇ ನ್ಯಾಚುರಲಾಗಿ ಹಾಕಿದ್ರು, ಆರ್ಟಿಫಿಷಿಯಲ್ ಆಗಿ ಹಾಕಿದ್ರು ವೀಡಿಯೋ ವೈರಲ್ ಆಗ್ತಿಲ್ಲ ಅಂತೇಳಿ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ನೀರೋದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದರೆ ನನಗೆ ಇವ್ರ ಮನೇಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಯಾರ ಮನೇಲೂ ಒಬ್ಬಂಟಿಯಾಗಿ ಈ ರೀತಿ ಉಳ್ಕೊಳ್ಳೋದೇ ಇಲ್ಲ. ಏನಾದರೂ ಮಕ್ಳಿಗೆ ರಜೆ ಇತ್ತು ಅಂದರೆ ಮಾತ್ರನೇ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀನಿ. ಬಟ್ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗಿದ್ದು. ನೋಡ್ರಿ, ಹೊಸದು ಅನಿದು ಕಾಲ್ ಚೈನು, ಇಲ್ಲಿ ನಂದು ಕಾಲುಂಗ್ರ, ಇದು ನಂದು ಕಾಲುಂಗ್ರ. ಇನ್ನಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಚಟ್ನಿ ಪುಡಿ ಇತ್ತಲ್ವ, ನನಗೆ ಬಟರ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ದೋಸೆ ಹಾಕ್ಕೊಂಡು ತಿನ್ನೋದಕ್ಕೆ. ಅದ್ರ ಮೇಲೆಲ್ಲ ಆಯಿಲ್ ಬದಲು ಬಟರ್ನೇ ಹಾಕ್ಕೊಂಡು ತಿಂತಾ ಇರ್ತೀನಿ. ಆದರೆ ಇವ್ರ ಮನೇಲಿ ಚಟ್ನಿ ಪುಡಿ ಇತ್ತು. ನನಗೆ ಚಟ್ನಿ ಪುಡಿ ನೋಡಿದಾಗ ಸಾಂಬಾರು ಮತ್ತು ಚಟ್ನಿ ಎಲ್ಲ ಇಷ್ಟನೇ ಆಗಲ್ಲ. ಬಟರ್ ಸ್ವಲ್ಪ ಹಾಕ್ಬಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ನಂತರ ಯಾರೆಲ್ಲ ಈ ರೀತಿ ದೋಸೆನ ಇಷ್ಟಪಟ್ಟು ತಿಂತೀರ ಕಮೆಂಟ್ಸಲ್ಲಿ ತಿಳಿಸ್ಲಿ. ಹಾಗೆ ಬಟರ್ ಇರಲಿಲ್ವಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ತುಪ್ಪನೇ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಚಟ್ನಿ ಪುಡಿನ ಹಾಕ್ಕೊಂಡೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಎಲ್ಲಿ ಸಾಕಾ? 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 ಸಾಕು. ಸಾಕು. ಇನ್ನು ನಮ್ಮ ಮನೆ ನೋಡಿದ್ರಲ್ಲ, ನಾನು ತುಪ್ಪ ಹಾಕ್ಕೊಳ್ತಾ ಇರಲಿಲ್ಲ. ಹನಿ ಬಂದು ತುಪ್ಪ ಬೇಕು ಅಂತ ಕೇಳಿದ ಮೇಲೆ ನನಗೂ ತುಪ್ಪ ಮೇಲೆ ಇಷ್ಟ ಆಯಿತು ಅಂತೇಳ್ಬಿಟ್ಟು ತುಪ್ಪ ಹಾಕ್ಕೊಂಡು ನೋಡಿ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಹನಿ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾತಾಡ್ತಾಳೆ. ನನಗೆ ಅವಳು ಮಾತಂದರೆ ಇಷ್ಟ. ಆದರೆ ಎವ್ವಿ ತೀಟೆ ಮಾಡ್ತಾಳಪ್ಪ. ನೆಕ್ಸ್ಟ್ ನೋಡಿ, ಒರಿಜಿನಲ್ ವಾಯ್ಸ್ ಕೊಟ್ಟಿರ್ತೀನಿ. ಹನಿ ಎಷ್ಟು ತೀಟೆ ಮಾಡ್ತಾಳೆ, ಹೆಂಗೆಲ್ಲ ಮಾತಾಡ್ತಾಳೆ ಅಂತೇಳಿ. ನೋಡು ನೋಡು ನೋಡು, ಎಲ್ಲೋಗ್ತೀಯ ನೀನು? ಹನಿ ಎಲ್ಲೋಗ್ತಾಳೆ? ಹನಿ ಎಲ್ಲೋಗ್ ನೋಡು, ಅಲ್ಲಿ ನೋಡು ಮನೆ ಹೆಂಗೆ ಬಿದ್ದಿದ್ದೇಡ, ಹೆಂಗೆ ಬಿದ್ದಿದ್ದು ಮನೆ, ಹೆಂಗೆ ಬಿದ್ದೆ? ಪಪ್ಪ ಹತ್ರ ಬಿದ್ದೆ? ತಪ್ಪಂತ ಬಿದ್ದ? ಹಾಂ, ಎಷ್ಟು ಸರಿ ಬಿದ್ರು ಅಷ್ಟೇ ಇವಳಿಗೆ. ಡೈಪರ್ ಹಾಕೊಂಡ ಹಾಂ, ಡೈಪರ್ ಏನಕ್ಕೆ ತಗೊಂಡು ಬಂದೆ ನೀನು? ಹಾಂ, ನೀನು ಹಾಂ ನೋಡ್ರಿ ಎಷ್ಟು ತೀಟೆ ಮಾಡ್ತಾಳೆ. ಹಾಂ 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 ಇನ್ನು ಹನಿನ ನೋಡ್ಬೋದು ಎಷ್ಟು ರೇಗಿಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಅವಳು ಹಂಗೆ ಕಾಮಿಡಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ದಾಳೆ, ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ನೋಸ್ ಕೆಳಗಡೆ ಒಂದು ಸ್ವಲ್ಪ ಪಿಂಪಲ್ಸ್ ಆಗಿದ್ದು ಇವ್ರ ಮನೆಗೆ ಬಂದಾಗೆ ಲಾಸ್ಟ್ ಟೈಮ್ ಆಗಿದ್ದು, ಇನ್ನೂ ವಾಸಿನೇ ಆಗಲಿಲ್ಲ. ಅದೊಂದು ಸ್ವಲ್ಪ ರೆಡ್ಡಿಶಾಗಿ ಕಾಣಿಸ್ತಾನೆ ಇರುತ್ತೆ. ಮುಂಚೆ ಎಲ್ಲ ಇದಕ್ಕೆಲ್ಲ ನಾನು ಜಾಸ್ತಿ ಫೀಲ್ ಮಾಡ್ಕೊಳ್ತಿದ್ದೆ, ಅಯ್ಯೋ ಮುಖದಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಹೆಂಗೆ ಹೊರಗಡೆ ಹೋಗೋದು ಅಂತೇಳಿ. ಬಟ್ ಇವಾಗ ಆ ಥರ ಎಲ್ಲ ಫೀಲ್ ಮಾಡ್ಕೊಳ್ಳೋಕ್ಕೆ ಹೋಗೋದು. ಇನ್ನು 1:30ಗೆ ನಾವು ಊಟ ಕೊಡಬೇಕಾಗಿತ್ತು. ಹಂಗಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಇವತ್ತಿಗೆ ಏನು ಬೇಕೋ ಅದನ್ನು ತೊಗೊಂಡು ಬಂದು, ಅಂದರೆ ಈರುಳ್ಳಿ, ಇವತ್ತು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಚಿತ್ರಾನ್ನಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಆನಂತರ ಬಂದಾದಮೇಲೆ ಸ್ವಲ್ಪ ರೈಸ್ಗೆಲ್ಲ ಇಟ್ಟಿದ್ವಿ. ಹಾಗೆ ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಸಪ್ರೇಟಾಗಿ ನಮ್ಮ ಚಿಕ್ಕಮ್ಮ ಫ್ರೈ ಮಾಡ್ಕೊಳ್ತಾಯಿದ್ರು, ಅಂದರೆ ಚಿಕ್ಕ ಗ್ಯಾಸಲ್ಲಿ. ಸೊ ಇಬ್ಬರು ಶೇರಿಂಗಲ್ಲಿ ಮಾಡೋಣ ಅಂತೇಳಿ ಮಾತಾಡ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಂಡ್ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ.
ನಾವಿಬ್ರು ಹಿಂಗೆ ಕ್ಯಾಂಟೀನ್ ಇಕ್ಕೊಂಬಿಡೋಣ. ನಾವಿಬ್ರು ಹಿಂಗೆ ಇಕ್ಕೊಂಬಿಡೋಣ ಕ್ಯಾಂಟೀನ. ಹ್ಞೂ ಚಿಕ್ಕಮ್ಮ, ದಿನ ಬಂದು ಹೋಗ್ತೀನಿ ನಾನು. ಎಣ್ಣೆ ಹಾಕ್ಬೇಕಾ ಚಿಕ್ಕಮ್ಮ? ಬಿಡ್ತೈತಲ್ಲ ಅದರಲ್ಲೇ. ಇನ್ನು ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅಂತೇಳಿ ಅಲ್ಲಿ ಇನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾವು ಹೋಗಿದ್ದೆ ನೆಕ್ಸ್ಟು ಫುಡ್ ಡೆಲಿವರಿ ಇತ್ತಲ್ವ ಆ ಪ್ಲೇಸ್ಗೆ. ಅಲ್ಲೋಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಚಿತ್ರಾನ್ನ ಹಾಗೆ ಮತ್ತು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡೋಗಿದ್ದೆ. ಎಲ್ಲರೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ತುಂಬಾ ಖುಷಿ ಆಯಿತು. ಕ್ವಾಂಟಿಟಿ ಅಂತೂ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿದ್ವಿ. ಅಟ್ಲೀಸ್ಟ್ ಯಾರಾದರೂ ಇನ್ನೂ ಒಂದು 2-3 ತಿನ್ನೋಷ್ಟು ಜಾಸ್ತಿ ತೊಗೊಂಡೋಗಿರ್ತೀವಿ. ಹಾಗೆ ಈ ಬಿಸ್ನೆಸ್ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಂದರೆ ನಾಳೆಯಿಂದ ಏನೆಲ್ಲ ರೆಸಿಪಿ ಮಾಡ್ತೀವಿ ಅನ್ನೋದನ್ನು ಖಂಡಿತವಾಗಿಯೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ಕೊಳ್ತೀನಿ.